ನೋಡಲು, ನೋಡುತ್ತಾ ಪ್ರೀತಿಸಲು ಯೇಸುವೆ ನಾನು ಬಯಸುವೆನು. ಎದೆ ಮೇಲೆ ಕೈ ಇಟ್ಟು ಹೇಳ್ತೀರಾ, ಏಸಪ್ಪ ನಿಮ್ಮನ್ನು ನೋಡಲು, ನೋಡುತ್ತಾ ಪ್ರೀತಿಸಲು, ಏಸಪ್ಪ ನಿಮ್ಮನ್ನು ನೋಡಲು. ಎಲ್ಲ ಬಾಯಿಗಳಲ್ಲಿ ಒಂದು ಸರಿ ಹೇಳೋಣ, ಏಸಪ್ಪ ನಿಮ್ಮನ್ನು ನೋಡಲು, ನಿಮ್ಮನ್ನು ನೋಡುತ್ತಾ ಪ್ರೀತಿಸಲು ನಾನು ಬಯಸುತ್ತೇನಪ್ಪ. ಏಸಪ್ಪ ನಿಮ್ಮನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆನು. ಏಸಪ್ಪ ನಿಮ್ಮನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆನು. ಯೇಸುವೇ ನಿಮ್ಮನ್ನು ಪ್ರೀತಿಸಲಿಕ್ಕಾಗಿ, ನಾನು ನಿಮ್ಮನ್ನು ನೋಡಲಿಕ್ಕಾಗಿ ಬಯಸುತ್ತಾ ಇದ್ದೇನಪ್ಪ. ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಸ್ವಾಮಿ. ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಬಾಯಿಂದ ಹೇಳೋಣ, ಯೇಸುವೇ ನಿಮ್ಮನ್ನು ಪ್ರೀತಿಸುತ್ತೇನೆ. ಪವಿತ್ರಾತ್ಮನೇ ನಿಮ್ಮನ್ನು ಪ್ರೀತಿಸುತ್ತೇನೆ. ತಂದೆಯಾದ ದೇವರೇ ನಿಮ್ಮನ್ನು ಪ್ರೀತಿಸುತ್ತೇನೆ. ಪವಿತ್ರಾತ್ಮನಾದ ದೇವರೇ ನಿಮ್ಮನ್ನು ಪ್ರೀತಿಸುತ್ತೇನೆ. ಪವಿತ್ರಾತ್ಮನಾದ ದೇವರೇ ನಿಮ್ಮನ್ನು ಪ್ರೀತಿಸುತ್ತೇನೆ. ಎಲ್ಲ ಬಾಯಿಗಳಲ್ಲೂ ಒಂದು ಸಾರಿ, ಪವಿತ್ರಾತ್ಮನಾದ ದೇವರೇ ನಿಮ್ಮನ್ನು ಪ್ರೀತಿಸುತ್ತೇವೆ. 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 ನಿಮ್ಮನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆನಪ್ಪ. ನಿಮ್ಮನ್ನು ನೋಡಲು, ನಿಮ್ಮನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ಯೇಸುವೇ ನಾನು ಬಯಸುವೆನು. ಒಂದು ಸಾರಿ ಹೇಳೋಣ, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ಮುಖದಲ್ಲಿ ಒಂದು ನಗು ಮುಖದಿಂದ ಯೇಸಪ್ಪ ನೋಡಿ ಹೇಳೋಣ, ನೋಡುತ್ತಾ ಪ್ರೀತಿಸಲು ನಗು ಮುಖದಿಂದ ನಿಮ್ಮನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ಯೇಸಪ್ಪ ಕರಗಳನ್ನೆತ್ತಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಇಷ್ಟು ಒಳ್ಳೆ ದೇವರನ್ನು ನಮಗೆ ಸಿಕ್ಕಿದಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಬದುಕುವಂತೆ ಮಾಡಿದ ದೇವರಿಗೆ ಸ್ತೋತ್ರ ಮಾಡೋಣ.
ನಾವು ಸಾಯದಂತೆ ನಮಗೆ ಉಸಿರಾಡುವಂತೆ ಆರೋಗ್ಯ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಮಕ್ಕಳನ್ನು ಕಾಪಾಡಿದ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಜೀವದಲ್ಲಿ ಎಲ್ಲವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಕೂಡ ಒಂದು ನಿಮಿಷ ನಮಗೆ ಮಾಡಿದ ಉಪಕಾರಗಳನ್ನು ನೆನಪು ಮಾಡುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಬಾಯಿಂದ ಅರಿಕೆ ಮಾಡೋಣ. ಏಸಪ್ಪ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ, ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಸಾಯಬೇಕಾಯಿತು ಕರ್ತನೆ, ಆದರೆ ಬದುಕಿಸಿದಿರಾ ಸ್ತೋತ್ರ. ಮಕ್ಕಳು ಕಳ್ಕೊಬೇಕಾಯಿತು ಕರ್ತನೆ, ಆದರೆ ಕೊಟ್ಟಿದ್ದೀರಾ ಸ್ತೋತ್ರ. ಕುಟುಂಬ ನಷ್ಟವಾಗಬೇಕಿತ್ತು ಕರ್ತನೆ, ಆದರೆ ಕೊಟ್ಟಿದ್ದೀರಾ ಸ್ತೋತ್ರ. ನಷ್ಟಕ್ಕಾಗಿನೂ ಸ್ತೋತ್ರ, ಒಳ್ಳೆಯದಕ್ಕಾಗಿನೂ ಸ್ತೋತ್ರ, ಕಷ್ಟಕ್ಕಾಗಿನೂ ಸ್ತೋತ್ರ, ಸುಖಕ್ಕಾಗಿನೂ ಸ್ತೋತ್ರ, ವೇದನೆಗಾಗಿನೂ ಸ್ತೋತ್ರ, ಸಂತೋಷಕ್ಕಾಗಿನೂ ಸ್ತೋತ್ರ, ಒಳ್ಳೆಯದಕ್ಕಾಗಿನೂ ಸ್ತೋತ್ರ, ಕೆಟ್ಟದಕ್ಕಾಗಿನೂ ಸ್ತೋತ್ರ. ಎಲ್ಲವುಗಳಿಗಾಗಿ ಸ್ತುತಿಸಿರಿ ಎಂದು ಹೇಳಿದರೆ ಕರ್ತನೆ, ಎಲ್ಲವುಗಳಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಎಲ್ಲವುಗಳಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ, ಎಲ್ಲವುಗಳಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನೀವು ಒಳ್ಳೆಯವರು, ನೀವು ಒಳ್ಳೆಯದೇನೇ ಮಾಡುವರು, ನೀವು ಒಳ್ಳೆಯವರು. ತನ್ನ ಮಕ್ಕಳಿಗೆ ದೇವರೇ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡಲಿಕ್ಕೆ ಬಲ್ಲವರಾಗಿದ್ದೀರೆ. ಒಳ್ಳೆಯವನಾದ ದೇವರು ನಿಮಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ದಾನಗಳನ್ನು ಕೊಡುವನು ಅಂತ ಮಾತಿನ ಪ್ರಕಾರ ಒಳ್ಳೆಯವರಾದ ನೀವು ಒಳ್ಳೆಯದನ್ನೇ ನಮಗೆ ಕೊಡೋದು. ನಮ್ಮ ಜೀವನದಲ್ಲಿ ಬಂದಿರುವುದೆಲ್ಲ ಒಳ್ಳೆಯವುಗಳೇ. ಎಲ್ಲ ಕೆಟ್ಟದು ದುಃಖ ಬಂದಿರೋದು ಅದು ಒಳ್ಳೆಯದಕ್ಕಾಗಿಯೇ ಆಗಿರೋದು. ನಮಗೆ ಯಾವುದೂ ಕೆಟ್ಟದಾಗಿಲ್ಲಪ್ಪ, ನಮಗೆ ಯಾವುದೂ ನಷ್ಟ ಇಲ್ಲ ಕರ್ತನೆ. ನಷ್ಟವಾದರೂ ಕೂಡ ಅದು ದೇವರೇ ನಮಗೆ ಒಳ್ಳೆಯದಕ್ಕಾಗಿಯೇ ಮಾರ್ಪಡಿಸ್ತೀರಾ. ನಮಗೆಲ್ಲ ಒಳ್ಳೆಯದಕ್ಕಾಗಿ ಆಗಿರೋದು, ನಮಗೆಲ್ಲ ಒಳ್ಳೆಯದಕ್ಕಾಗಿ ಆಗಿರೋದು. ನಮ್ಮ ಜೀವನದಲ್ಲಿ ಆಗಿರೋದೆಲ್ಲ ಒಳ್ಳೆಯದಕ್ಕಾಗಿಯೇ. ಒಳ್ಳೆಯ ದೇವರು ಒಳ್ಳೆಯದಕ್ಕಾಗಿಯೇ ಮಾಡಿದ್ದಾರೆ. ಒಳ್ಳೆಯ ಯೇಸಪ್ಪ ಒಳ್ಳೆಯದಕ್ಕಾಗಿಯೇ ಮಾಡಿದ್ದಾರೆ. ಒಳ್ಳೆಯ ಪವಿತ್ರಾತ್ಮನು ಒಳ್ಳೆಯ ದಾರಿಯಲ್ಲೇ ನಡೆಸ್ತಾ ಇದ್ದಾರೆ. ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ, ಒಳ್ಳೆಯದನ್ನೇ ಕೊಡ್ತಾ ಇದ್ದಾರೆ. ದುಃಖಕ್ಕಾಗಿಯೂ ಸ್ತೋತ್ರ, ಸುಖಕ್ಕಾಗಿಯೂ ಸ್ತೋತ್ರ, ನೋವುಗಾಗಿಯೂ ಸ್ತೋತ್ರ, ಸಂತೋಷಕ್ಕಾಗಿಯೂ ಸ್ತೋತ್ರ, ಎಲ್ಲವುಗಳಿಗಾಗಿ ಸ್ತೋತ್ರ. ಎಲ್ಲ ಸಮಯದಲ್ಲೂ ಕರ್ತನನ್ನು ಸ್ತುತಿಸಿರಿ ಎಂದು ಹೇಳಿದ ಕರ್ತನೆ, ಎಲ್ಲವುಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಅನೇಕ ಬಾರಿ ಮರೆತೋಗ್ತೀರ ಕರ್ತನೆ. ಒಳ್ಳೆಯದು ಬರುವಾಗ ಸ್ತೋತ್ರ ಮಾಡ್ತೀವಿ, ಕೆಟ್ಟದು ಆಗುವಾಗ, ದುಃಖ ಬರುವಾಗ, ಬೇಜಾರಾಗುವಾಗ ಮರೆತು ನಾವು ಒಂದೊಂದು ಮಾತಾಡ್ತೀವಿ. ಇವತ್ತಿಂದಪ್ಪ ನಾವು ಆ ಸ್ವಭಾವ ಬಿಟ್ಟು ಬಿಡ್ತೀವಿ. ನಮಗೆಲ್ಲದುಗಳಿಗಾಗಿ ನಿಮ್ಮ ಮಾತು ನೆನಪು ಮಾಡ್ತೀವಿ. ಎಲ್ಲವುಗಳಿಗಾಗಿ ಸ್ತೋತ್ರ ಮಾಡಿರಿ ಎಂದು ಹೇಳುವಾಗ, ಯಾವಾಗಲೂ ಸ್ತುತಿಸಿರಿ ಎಂದು ಹೇಳುವಾಗ, ಯಾವಾಗಲೂ ಸ್ತುತಿಸಲಿಕ್ಕೆ ನಾವೀಗೂ ನಮ್ಮನ್ನೇ ಸಮರ್ಪಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಸಿಂಹಾಸನಾಸ್ತನಾಗಿ ನೀವು ಇಳಿದು ಬಂದದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಮ ಆರಾಧನೆ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆಯೇ. ನಮ್ಮ ಪ್ರಾರ್ಥನೆಗಳ ದೇವರಿಗೆ ಕೈಗಳೆತ್ತಿ ಸ್ತೋತ್ರ ಮಾಡೋಣ. ನಾವೊಂದು ವಾಕ್ಯವನ್ನು ಓದಿ ಸ್ವಲ್ಪ ಸಮಯ ಧ್ಯಾನಿಸಿ ಮತ್ತೆ ಬಾಕಿ ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಕೊಳ್ಬೋದು. ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ 19ರಿಂದ 34 ತನಕ ಓದೋಣ. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತ್ತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋದರು. ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದಂಥ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದರು. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳ ಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಲಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು
ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಹೊಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಹಾಲೆಲೂಯ, ಹಾಲೆಲೂಯ. 16ನೇ ವಾಕ್ಯದಲ್ಲಿ, ಬಳಿಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡ ಗಾದಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಹಾಲೆಲೂಯ. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನನಿಗೆ ಬಹು ಆದಾಯವಾಗುತ್ತಿತ್ತು. ಹಾಲೆಲೂಯ. ಪೌಳ ಶೀಲರು ಸುವಾರ್ತೆ ಸಾರುತ್ತಾ ಹೋಗುವಾಗ ಲುದಿಯಳೆಂದೇಳಿದ ಒಬ್ಬ ಸಹೋದರಿ ರಕ್ಷಣೆ ಹೊಂದಿದರು. ಹಾಲೆಲೂಯ. ತುಂಬವಾಗಿ ಸಂತೋಷವಾಗಿ ಆ ಸಮಯದಲ್ಲಿ ಅವರೆಲ್ಲ ರಕ್ಷಣೆ ಹೊಂದಿದರಲ್ಲಿ ಇರುವಾಗ ಮತ್ತೆ ಒಂದು ಜಾಗಕ್ಕೆ ಪೌಳ ಶೀಲರು ಹೋಗ್ತಾ ಇದ್ದಾರೆ. ಅಲ್ಲಿ ಕಣಿ ಹೇಳು ಒಂದು ಹೆಂಗಸು ಬಂದು ಸುಮ್ಮನಿದ್ರೂ ಪರವಾಗಿಲ್ಲ, ಅವರು ಯಾವಾಗಲೂ ಹಿಂದೆ ನಡೆದು, ಇವರು ಪರಾತ್ಪರನಾದ ದೇವರ ಸೇವಕರು, ಇವರಿಗೆ ಕಿವಿ ಕೊಡ್ರಿ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ವಾಕ್ಯ ಹೇಳುವಾಗ ಆಯಮ್ಮ ಅಲ್ಲಿ ನಿಂತ್ಕೊಂಡು ಕಿರ್ಚೋದು. ಆವಾಗ ಅದು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಆವಾಗ ಪೌಲನು ಹೇಳಿದರು, ಕಣಿ ಹೇಳಲಿಕ್ಕಿರುವ ಈ ಅಂಧಗಾರ ಆತ್ಮನು ಇವಳನ್ನು ಬಿಟ್ಟು ಹೋಗಲಿ ಎಂಬುದಾಗಿ. ಹಾಲೆಲೂಯ. ತಕ್ಷಣ ಆ ಸ್ತ್ರೀಯಿಂದ ಆ ದುರಾತ್ಮ ಬಿಟ್ಟು ಹೋಯಿತು. ಹಾಲೆಲೂಯ. ಬಿಟ್ಟು ಹೋಗುವಾಗ ಆ ದೇಶದಲ್ಲಿ ಆ ಸ್ತ್ರೀಯಿಂದ ವರುಮಾನ ಮಾಡಿಕೊಳ್ತಾ ಇದ್ದ ಯಜಮಾನರು ಕೋಪಗೊಂಡರು. ಹಾಲೆಲೂಯ. ಯಾಕೆ ಅವ್ರಿಗೆ ಕೋಪ ಆಯಿತು? ಅವರ ಆದಾಯ ಹೋಯಿತು ಅಂದೇಳಿ ಅವರಿಗೆ ಕೋಪ ಆಯಿತು. ಈ ವಾಯುಮಂಡಲ ಸೇನೆಗೆ ನಾವು ಪ್ರಾರ್ಥನೆ ಮಾಡುವಾಗ, ಸುವಾರ್ತೆ ಸಾರುವಾಗ, ಒಂದು ದೆವ್ವವನ್ನು ಬಿಡಿಸುವಾಗ ವಾಯುಮಂಡಲ ಸೇನೆಯಲ್ಲಿರೋ ದುರಾತ್ಮನಿಗೆ ನಾವು ಫೈಟ್ ಮಾಡೋದು. ಹಾಲೆಲೂಯ. ಮನುಷ್ಯರು ನಮಗೆ ತೊಂದರೆ ಮಾಡಬಹುದು, ಆದರೆ ಮಾಡುವುದು ಮನುಷ್ಯರಾದರೂ ಅದರೊಳಗಡೆ ಕ್ರಿಯೆ ಮಾಡುವವರು ಯಾರು? ವಾಯುಮಂಡಲ ಸೇನೆ. ಹಾಲೆಲೂಯ. ದುರಾತ್ಮನು. ಹಾಲೆಲೂಯ. ದೇವರ ನಮಗೆ ಮಹಿಮೆಯಾಗಲಿ. ನಾವು ನಮ್ಮ ಜೀವದಲ್ಲಿ ನಾವು ದೇವರ ವಾಕ್ಯ ಹೇಳ್ತಾ ಇದೆ, ಎಫೆಸ ಪತ್ರಿಕೆಯಲ್ಲಿ ನಾವು ಒಂದು ತಿಮೋತಿಯನಿಗೆ ಹೇಳ್ತಾ ಇದೆ, ನೀವು ಒಂದು ಯುದ್ಧ ಸೇವಕನಾಗಿ ನಿಲ್ಲಬೇಕಂದೆ. ಹಾಲೆಲೂಯ. ಯುದ್ಧ ಮಾಡುವವರಾಗಿರಬೇಕು. ನಾವು ಎಲ್ಲರೂ ಕೂಡ ಆತ್ಮೀಯ ಲೋಕದಲ್ಲಿ ಬರುವಾಗ ನಮಗೊಂದು ಯುದ್ಧ ಇದೆ. ಹಾಲೆಲೂಯ. ಹಳೆಯ ಸಂಪ್ರದಾಯದಲ್ಲಿ ನಾವು ಹಳೆಯ ಜೀವಿತ ಮಾಡ್ತಾ ಇರುವಾಗ ನಮಗೆ ಯುದ್ಧ ಇರಲಿಲ್ಲ. ಯಾಕಂದರೆ ನಮ್ಮ ಜೊತೆಯಲ್ಲಿರುವ ರಾಜನ ಜೊತೆಯಲ್ಲಿ ನಾವಿರುವಾಗ ರಾಜನು ನಾವು ಒಟ್ಟಾಗಿ ಹೋಗ್ತೀವಿ. ಹಾಲೆಲೂಯ. ವಿರುದ್ಧವಾದ ರಾಜನು ಬರುವಾಗ ಅವ್ರಿಗೂ ನಮಗೇನಾಗುತ್ತೆ? ಯುದ್ಧ. ನಾವು ಯೇಸುವಿನ ಕಡೆ ಬರುವಾಗ ಈ ಲೋಕದ ಅಧಿಪತಿಯಾದ ದುರಾತ್ಮನಿಗೆ ನಮ್ಮ ಮೇಲೆ ಒಂದು ಯುದ್ಧ ಇರುತ್ತೆ. ಹಾಲೆಲೂಯ. ಅದು ನಮಗೆ ಒಂದು ಕಾಯಿಲೆಯಾಗಿ ಆಗಲು, ಕಷ್ಟವಾಗಿ ಆಗಲು, ಮನೆಯಲ್ಲಿ ಅಸಮಾಧಾನ ಆಗಲು, ಚರ್ಚಲ್ಲಿ ಒಬ್ಬರಿಗೆ ಬೇಜಾರು ಮಾಡೋ ಥರ ಎಲ್ಲ ಕಡೆಯೂ ಮಾಡೋದು. ಇದರ ಹಿಂದೆ ಕೆಲಸ ಮಾಡುವನು ವಾಯುಮಂಡಲ ಸೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮ ಜೀವನದಲ್ಲಿ ನಾವು ಒಬ್ಬೊಬ್ಬರು ಮಾತಾಡುವ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಅವರಿಂಗೆ ಇವರಿಂಗೆ ಅಂತ. ಆದರೆ ಅದಕ್ಕಿಂತೆಲ್ಲ ಹೆಚ್ಚಾಗಿ ಸೈತಾನು ನಮ್ಮನ್ನು ನಷ್ಟಪಡಿಸಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಲೆಲೂಯ. ನಮ್ಮ ಪತಿ ಪತ್ನಿಗಳಲ್ಲಿ ಬೇಜಾರುಗಳು ಜಗಳಗಳೆಲ್ಲ ಬರುವಾಗ ಅವಳು ಸರಿಯಿಲ್ಲ, ಅವನು ಸರಿಯಿಲ್ಲ, ಇವರು ಸರಿಯಿಲ್ಲ ಎಂದು ಹೇಳೋದಕ್ಕಿಂತ ನಮಗೆ ವಿರುದ್ಧವಾಗಿ ಒಂದು ಯುದ್ಧ ಇದೆ. ಯುದ್ಧದಲ್ಲಿ ನಾವು ಸರ್ವಾಯುಧವನ್ನು ಧರಿಸಿ ನಾವು ಜಯಿಸಬೇಕೆಂದು ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯ, ಹಾಲೆಲೂಯ.
ಹಾಲೆಲಿ ಹೇಳುವಾಗ ದೊಡ್ಡ ಅದ್ಭುತ ಅಂದೆ ಆವತ್ತೇ ನಮ್ಗೆ ಗೊತ್ತು. ಆದರೂ ಒಂದೊಂದು ಸಲ ನಾವು ಇದೆಲ್ಲ ಏನು ಕಿರ್ಚೋದೊಂದೆಲ್ಲ ಜನ ಕೇಳುವಾಗ ನಾವೇನಿಸ್ತೀವಿ ಇಷ್ಟೆಲ್ಲ ಹೇಳ್ಬೇಡ ಅಂದ. ಹಾಲೆಲುಯ್ಯ. ಅದೊಂದು ಸಲ ಹೇಳಿಲ್ಲ. ಮತ್ತು ಬ್ರೈನಾಡ್ ಹೋಗಿ ಯಾರು ಬರುವಾಗ ಅವರ ಮುಂದೆ ಎಷ್ಟು ಮಂತ್ರವಾದಿ ಏನು ಹೇಳೋದು, ಲಕ್ಷಾಂತರ ಜನ ಸೇರಿದ್ದಾರೆ. ಏನು ಹೇಳೋದು, ಇವರ ಕೈ ಕಟ್ಟಬೇಕು, ಕಾಲು ಕಟ್ಟಬೇಕು, ಬಾಯಿ ಕಟ್ಟಬೇಕು ಅಂತ ಮಂತ್ರ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಪಾಸ್ಟು ಸ್ಟೇಜಿಗೆ ಬಂದಿದ ತಕ್ಷಣ ಅವರ ಕೈಯು ಬಾಯು ಕಾಲು ಕೆಟ್ಟಿ ಅವರಲ್ಲಿ ಮಲ್ಕೊಬೇಕು ಅಂದರೆ ಮಂತ್ರ ಮಾಡ್ಕೊಂಡು ಕೂತಿರೋರು. ಹಾಲೆಲುಯ್ಯ. ಇದು ದೇವರಾತ್ಮ ಹೇಳಿದ. ಆ ಸೇವಕರು ಸ್ಟೇಜಿಗೆ ಹೋಗಿದ ತಕ್ಷಣ ಸುಮಾರು ಹಲ್ಲೆಲಿ ಹೇಳ್ಬಿಟ್ರು. ಈ ಮಂತ್ರವಾದಿಗಳೆಲ್ಲ ಅಲ್ಲಿ ಉಲ್ಟಾ ಅಲ್ಲಿ ಕೆಡವಲ್ಪಟ್ಟಿದೆ. ಹಾಲೆಲುಯ್ಯ. ಪಾಸ್ಟ್ರಿಗೋಸ್ಕರ ಮಂತ್ರ ಮಾಡಿ ಸಾಯ್ಲಿಕ್ಕೆ ಹೋಗಿ ಬಂದು ಕೂತವರು ಅಲ್ಲಿ ಅದ್ಭುತ ನಡೆಯಿತು. ಹಾಲೆಲುಯ್ಯ. ಅಂದರೆ ದೇವರನ್ನು ಸ್ತುತಿ ಮಾಡುವ ಶಬ್ದ ಇದರಲ್ಲಿ ತುಂಬ ಪವರ್ಫುಲ್. ದೇವರಿಗೆ ಸ್ತೋತ್ರ ಅಂತ ಹೇಳಿದ್ರೆ ದೇವರು ಇಳಿದು ಬರ್ತಾರೆ. ಹಾಲೆಲುಯ್ಯ. ಸ್ತುತಿ ಎಂಬ ಸಿಂಹಾಸನದಲ್ಲಿ ದೇವರು ಕೂತ್ಕೊಳ್ತಾರೆ. ಹಾಲೆಲುಯ್ಯ. ದೇವರಿಗೆ ಇನ್ನೇನೂ ಬೇಕಾಗಿಲ್ಲ. ಸ್ತುತಿ ಎಂಬ ಸಿಂಹಾಸನ ಸಿಕ್ಕಿದರೆ ದೇವರು ಬಂದುಬಿಡ್ತಾರೆ. ಹಾಲೆಲುಯ್ಯ. ಹಾಲೆಲುಯ್ಯ. ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲುಯ್ಯ ಎಂದು ಹೇಳುವಾಗಲೂ ನಮ್ಮ ಕುಟುಂಬದಲ್ಲಿ ನಾವು ಸ್ತುತಿಸಬೇಕು. ಹಾಲೆಲುಯ್ಯ. ನಮಗೆ ಮಾಡಿದ ಉಪಕಾರ ನೆನೆಸಿ ನೀವು ಸ್ತುತಿಸಿ ನೋಡಿ, ನಿಮ್ಮ ಜೀವನದಲ್ಲಿರೋ ದುಃಖಗಳೆಲ್ಲ ಓಡೋಗ್ತದೆ. ಹಾಲೆಲುಯ್ಯ. ಈಗಾಗಿರುವ ಬೇಜಾರುಗಳು, ಬೈದಿರೋದು, ಕೋಪ ಮಾಡಿರೋದು, ಅವರು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಎಂದೆಲ್ಲ ಹೇಳ್ಕೊಂಡು ಒಂದು ವೇಳೆ ನಮಗೆ ಬೇಜಾರಾಗುತ್ತೆ. ಆದರೆ ನೀವು ನಿಮಗೆ ಮಾಡಿಕೊಟ್ಟ ಉಪಕಾರ ನೆನೆಸಿ ಸ್ತೋತ್ರ ಮಾಡ್ತಾ 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 ನಿಮ್ಮ ದುಃಖ ಎಲ್ಲ ನೀಗಿ ಹೋಗುತ್ತೆ. ಹಾಲೆಲುಯ್ಯ. ನಾನೇ ಸಾಕ್ಷಿ ಅದಕ್ಕೆ. ಅಲ್ಲಿ ಪ್ರೇಯರಿಗೆ ಹೋದ್ರೂ ಅಲ್ಲಿಂದ ಬಂದ್ರೂ ನನಗೆ ಆ ದೇವರದು ಮುಖ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನಾಯ್ತು ಅಂದರೆ ನನಗೆ ಗೊತ್ತಾಗ್ತಿಲ್ಲ. ಎಲ್ಲರನ್ನೂ ಕ್ಷಮಿಸೋದು ಯಾವುದೂ ಏನು ನನ್ನಲ್ಲಿಲ್ಲ. ಆದರೆ ನಾನು ನಿನ್ನೆ ಮುಂಜಾನೆ 5 ಗಂಟೆಯಿಂದ ಇಲ್ಲಿ ಪ್ರೇಯರ್ ನಡೀತಾ ಇದೆ. ಇವಾಗ ಬಂದು ಪ್ರೇಯರ್ ಮಾಡ್ತಾ ಇರುವಾಗ ಸ್ತುತಿಸಲಿಕ್ಕೆ ಹೇಳಿ ಕೆಲವರಿಗೆ ಸ್ತುತಿಸಲಿಕ್ಕೆ ಹೇಳಿ ನಾನು ಹೇಳಿದೆ, ನಮ್ಮ ಜೀವನದಲ್ಲಿ ಆಗಿದ್ದ ಉಪಕಾರ ನೆನೆಸಿ ಸ್ತೋತ್ರ ಮಾಡಿರಿ ಅಂತ ಹೇಳಿದೆ. ನಾವು ಟಾರ್ಗೆಟ್ ಇಟ್ಟು ಅದೇ ಆಗಿಲ್ಲ ಅಂದ್ಬಿಟ್ಟು ಸ್ತೋತ್ರ ಮಾಡಬೇಡ ಅಂತ ಹೇಳ್ಬಿಟ್ಟು ನಾನು ಪ್ರೇಯರ್ ಮಾಡ್ತೀನಿ, ಅದೆಲ್ಲ ನಾನು ಇಡೋದೂ ಇಲ್ಲ. ಆದರೆ ಪರಿಸ್ಥಿತಿಗಳು ನೋಡಿ ನಾವು ದುಃಖ ಪಡ್ತೀರ. ಹಾಲೆಲುಯ್ಯ. ಹಂಗಾಯಿತು ಹಿಂಗಾಯಿತು, ಅವ್ರು ಹಿಂಗಂದ್ರು ಇವ್ರು ಹಿಂಗಂದರು, ಇದೆಲ್ಲ ನೋಡಿ ನೋಡಿ ನಾವೇನು ಮಾಡೋದು, ಮನಸ್ಸಲ್ಲಿ ಒಂಥರ ದುಃಖ. ಇದು ನಮ್ಮ ದೇವರ ಹತ್ರಕ್ಕೆ ಹೋಗಲಿಕ್ಕೆ ಒಂದು ತಡೆ. ಹಾಲೆಲುಯ್ಯ. ಆರಾಧನೆಗೆ ಒಂದು ತಡೆ. ಆವಾಗ ನನಗೆ ಒಳಗಡೆ ಬಂದು ಅಯ್ಯೋ ಯಾರನ್ನೂ ನೋಡಬಾರ್ದು, ಪೇತ್ರನೂ ಎಲ್ಲರನ್ನೂ ನೋಡಿದೆ. ಏನಾಯಿತು, ಮುಳುಗಿ ಹೋಯಿತು. ಸುತ್ತಲೂ ಈ ಕಡೆ ನೋಡಿಬಿಟ್ಟೆ, ಅಯ್ಯೋ ತೆರೇನಾ ಮುಳುಗಿ ಹೋಯ್ತು. ನಾವು ಹಲವಾರು ಸಾರಿ ಎಲ್ಲ ಸುತ್ತಲಿರುವವರೆಲ್ಲ ನೋಡ್ತೀರಾ, ಆದರೆ ಯೇಸುವನ್ನು ಮಾತ್ರ ನೋಡೋಣ. ಹಾಲೆಲುಯ್ಯ. ಇವತ್ತಿಂದೊಂದು ತೀರ್ಮಾನ ಮಾಡೋಣ, ಯೇಸುವನ್ನು ಮಾತ್ರ ನೋಡೋಣ. ಯಾರೇನೇ ಮಾಡಿಕೊಳ್ಳಲಿ, ಕೇರ್ ಮಾಡಬೇಡ. ನಮ್ಮನ್ನು ನೋಡುವೊಬ್ಬರಿದ್ದಾರೆ. ಹಾಲೆಲುಯ್ಯ. ನಮಗೆ ಒಳ್ಳೆಯದು ಮಾಡುವೊಬ್ಬರಿದ್ದಾರೆ. ಹಾಲೆಲುಯ್ಯ. ನಮ್ಮನ್ನು ರಕ್ತ ಕೊಟ್ಟು ಪ್ರೀತಿಸಿದೊಬ್ಬರಿದ್ದಾರೆ. ಅವರೆಂದಿಗೂ ಕೈ ಬಿಡೋದಿಲ್ಲ. ಯಾರು ತಳ್ಳಿದ್ರು ಅವರು ತಳ್ಳೋದಿಲ್ಲ, ಯಾರು ದೂರ ಮಾಡಿದ್ರು ಅವರು ದೂರ ಮಾಡೋದಿಲ್ಲ. ಜೊತೆ ಇರ್ತೀನಿ ಅಂತ ಹೇಳಿದವರು ಬಿಟ್ಟು ಬಿಟ್ಟು ಹೋಗ್ತಾರೆ. ಆದರೆ ಯೇಸು ನಾವು ಕಷ್ಟಪಡುವಾಗ ಓಡಿ ಬಂದು ನಮಗೆ ಏನು ಬೇಕು ಮಕ್ಕಳೇ ಅಂತೇಳಿ ಅದು ಕೊಡುವ ದೇವರು. ಹಾಲೆಲುಯ್ಯ. ಪೇತ್ರನು ಹಿಂಜಾರಿ ಹೋದರೂ ಕೂಡ ಅವರಿಗೆ ಕೆಂಡದಲ್ಲಿ ಸುಟ್ಟ ಮೀನು ರೊಟ್ಟಿಯನ್ನು ಕೊಟ್ಟು ಮಕ್ಕಳೇ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ ದೇವರು. ಹಾಲೆಲುಯ್ಯ. ನಾವು ಸುತ್ತಲೂ ನೋಡಿ ಒಂದು ವೇಳೆ ನಾವು ಬೇಜಾರು ಮಾಡಿರ್ಬೋದು. ಹಾಲೆಲುಯ್ಯ. ಮುಖ ಕಲೆ ಬರಬೇಕಾದ್ರೆ, ಮುಖದಲ್ಲಿ ಒಂದು ಸಂತೋಷ ಬರಬೇಕಾದ್ರೆ ಸುತ್ತಲೂ ನೋಡೋದು ನಿಲ್ಲಿಸ್ಬಿಡೋಣ. ಯಾರೇನೇ ಮಾಡಿಕೊಳ್ಳಲಿ, ನೀವು ಕೇರೇ ಮಾಡಬೇಡ. ನಮಗೋಸ್ಕರ ಚಿಂತಿಸೋಬ್ಬರಿದ್ದಾರಲ್ಲ, ಅವರನ್ನು ಮಾತ್ರ ನೋಡಿ. ಅವರು ನಮಗೆ ಕೊಡಲ್ಲ ಅಂತ ಯಾವತ್ತೂ ಹೇಳಲ್ಲ. ಅವರ ಹತ್ರ ಸ್ತೋತ್ರ ಮಾಡಿ. ಏನಕ್ಕೆ ಸ್ತೋತ್ರ ಮಾಡಬೇಕು? ಬಂದ ದಿನಗಳಿಗಾಗಿ ಸ್ತೋತ್ರ, ಕಣ್ಣೀರಿನ ದಿನಗಳಿಗಾಗಿ ಸ್ತೋತ್ರ, ಕಷ್ಟದಲ್ಲಿ ಬಂದ ದಿವಸಗಳಲ್ಲಿ ಕಾಪಾಡಿದಕ್ಕಾಗಿ ಸ್ತೋತ್ರ. ಎಲ್ಲೆಲ್ಲೋ ಇರಬೇಕಾದ ನಮ್ಮನ್ನು ನಮ್ಮ ಯೋಗ್ಯತೆ ನೋಡಿಕೊಂಡಲ್ಲ, ನಾವು ಎಲ್ಲೋ ಇರಬೇಕಿತ್ತು. ಯೇಸುವನ್ನೇ ತಿಳಿಯಲಿಕ್ಕೆ ಚಾನ್ಸ್ ಇರಲಿಲ್ಲ. ಆದರೆ ಕೆಲವರನ್ನೆಲ್ಲ ಬಿಟ್ಟು ನಮ್ಮನ್ನು ಗುಂಡಿಯಿಂದ ತೆರೆದುಕೊಂಡು ಬಂದಿರುವಾಗ ನಾವು ಕೃತಜ್ಞತೆಯುಳ್ಳವರಾಗಿರಿ. ಹೆಂಗೆಂಗೋ ನಾವು ಬಂದಿದ್ದೀರ. ಇಷ್ಟಪಟ್ಟು ಬಂದವರು ಕಡಿಮೆನೇ, ಯೇಸು ಬೇಕಾದಲ್ಲಿ ಹುಡುಕಿ ಬಂದವರು ಕಡಿಮೆನೇ. ಇವಾಗಲ್ಲ, ಫಸ್ಟು प्रभु चाहिए बोलकर गोज कर ढूंढ कर कितने लोग आया है? नहीं, यीशु
अलग लोग बोलने के बाद अब यीशु का पास आया, चंगाई मिला, फिर खुशी हो गया। पहले यीशु चाहिए बोलकर ढूंढता था, नहीं नहीं, प्रभु हमको चुन लिया। हालेलुया। कितना लोग अभी भी कष्ट में है, परंतु उसको चुन ली नहीं लिया, हमको चुन लिया। कितना प्यारी प्रभु है। हालेलुया। एक बात आप बोलना चाहिए, प्रभु पवित्र आत्मा आपको मैं प्यार करता हूँ। हालेलುಯ್ಯ। ಹೇಳಿದಿಷ್ಟೇನೆ, ನಮ್ಮನ್ನು ಇದ್ದ ಪರಿಸ್ಥಿತಿಯಿಂದ ನಡೆಸಿಕೊಂಡು ಬಂದದು ಯೇಸುವಿನ ಕೃಪೆ. ಇಲ್ಲಿರುವ ಹೆಚ್ಚಿನ ಜನರಲ್ಲೂ ಯೇಸುವನ್ನು ತಿಳಿಯಲಿಕ್ಕೆ ಚಾನ್ಸ್ ಇಲ್ಲದ ಸಮಯದಲ್ಲಿ ಎಲ್ಲೋ ಇದ್ದ ನಮ್ಮನ್ನು ಕರ್ಕೊಂಬಂದ ದೇವರಿಗೆ ಎಷ್ಟು ಸ್ತೋತ್ರ ಹೇಳಬೇಕು. ಹಾಲೆಲುಯ್ಯ. ಸ್ತೋತ್ರ ಮಾಡಿದರೆ ನಿಮ್ಮ ಮುಖ ಬೆಳಕಾಗುತ್ತೆ. ಹೃದಯದಲ್ಲೊಂದು ಕೃತಜ್ಞತೆ ಬರಬೇಕು. ಹೌದು ಸ್ವಾಮಿ, ಈ ಸುತ್ತಲಿರೋದೆಲ್ಲ ನಾನು ಬಿಟ್ಬಿಡ್ತೀನಿ. ಬೇಜಾರು ಮಾಡಿದ್ರು, ಗಂಡ ಬೈದರು, ಹೆಂಡತಿ ಬೈದರು, ಪಕ್ಕದ ಮನೆಯವರು ಬೈದರು, ಆ ದುಡ್ಡು ಸಿಕ್ಕಿಲ್ವೋ, ಮ್ಯಾನೇಜರು ಬೈದರು, ಎಲ್ಲ ಒಂದು ನಿಮಿಷ ಮರೆತು ಬಿಟ್ಟು ಏಸಪ್ಪ ನನ್ನ ಪ್ರೀತಿಸಿ ಕರೆದಿರಲ್ಲ, ಏಸಪ್ಪ ನನ್ನನ್ನು ಪ್ರೀತಿಸಿ ಕರೆದಿದ್ದಾರಲ್ಲ, ಏಸಪ್ಪ ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಕರೆದು ಎಷ್ಟೋ ಜನರೊಳಗಳಿಂದ ನನ್ನನ್ನು ಆರಿಸಿ ತೆಗೆದುಕೊಟ್ಟಿದ್ದಾರಲ್ಲ, ಏಸಪ್ಪ ನಿಮಗೆ ಸ್ತೋತ್ರ. ಒಂದು ಸಲ ಹೇಳ್ತೀರಾ, ಏಸಪ್ಪ ನಿಮಗೆ ಸ್ತೋತ್ರ. ಎದೆ ಮೇಲೆ ಕೈ ಇಟ್ಟು ಹೇಳಿ, ಏಸಪ್ಪ ನಿಮಗೆ. ನಮ್ಮ ಯೋಗ್ಯತೆಯಿಂದ ಬಂದಿಲ್ಲ, ಅಕಸ್ಮಾತ್ತಾಗಿ ದೇವರು ನಮ್ಮನ್ನು ಕಂಡುಹಿಡ್ಕೊಂಡಿದ್ದಾರೆ, ಅಕಸ್ಮಾತ್ತಾಗಿ ನಮ್ಮನ್ನು ಕರ್ಕೊಂಬಂದಿದ್ದಾರೆ, ಅಕಸ್ಮಾತ್ತಾಗಿ ಮದುವೆ ಮಾಡ್ಕೊಂಬಂದುಬಿಟ್ಟಿದ್ದಾರೆ. ಹಾಲೆಲುಯ್ಯ. ಅಕಸ್ಮಾತ್ತಾಗಿ ದೇವರು ನಮ್ಮನ್ನು ಯಾವುದೋ ಒಂದು ಕಷ್ಟದಲ್ಲಿ ದೇವರ ಆಲಯಕ್ಕೆ ಬಂದುಬಿಟ್ಟಿದ್ದೀವಿ. ಬೇಕಂದೇಳಿ ಯಾರೂ ಬರಲಿಲ್ಲ. ರೋಗಿಯಾಗಿದ್ದಕ್ಕೆ ಬಂದುಬಿಟ್ಟಿದ್ದೀರಾ. ಹಾಲೆಲುಯ್ಯ. ನೋವಿದ್ದದಕ್ಕೆ ಬಂದುಬಿಟ್ಟಿದ್ದೀರಾ, ಸಾಲ ಇದ್ದದಕ್ಕೆ ಬಂದುಬಿಟ್ಟಿದ್ದೀರಾ, ಗಂಡ ಮನೆಯಲ್ಲಿ ಮಾಡುವ ಕಷ್ಟದಿಂದ ಬಂದುಬಿಟ್ಟಿದ್ದೀರಾ, ಅಕಸ್ಮಾತ್ತಾಗಿ ಬಂದುಬಿಟ್ಟಿದ್ದೀರಾ. ಹಾಲೆಲುಯ್ಯ, ಹಾಲೆಲುಯ್ಯ. ಯೇಸುವೇ ನಿಮಗೆ ವಂದನೆ. ಒಂದು ಸಲ ಹೇಳ್ತೀರಾ? ನನಗಾಗಿ ಹೇಳ್ಬೇಡಿ, ಕಣ್ಣು ಮುಚ್ಚಿ. ನಾನು ಇಲ್ಲಿ ಬರಬೇಕಾಗಿತ್ತಲ್ಲ, ನನ್ನನ್ನು ದೇವರು ಅಕಸ್ಮಾತ್ತಾಗಿ ಪ್ರೀತಿಯಲ್ಲಿ ಕರ್ಕೊಂಬಂದಿದ್ದು. ಇಲ್ಲಿ ಅಂದರೆ ಇಲ್ಲಲ್ಲ, ಯೇಸುವಿನ ಪಾದಕ್ಕೆ. ಇಲ್ಲೇ ನೀವು ಬಂದರು, ಬೇರೆಲ್ಲೋ ಬಂದ್ರೂ ಯೇಸು ನನ್ನನ್ನು ಪ್ರೀತಿ ಮಾಡಿ ಕರೆದ್ರಲ್ಲ, ಸ್ತೋತ್ರ. ಯೇಸುವನ್ನು ಪ್ರೀತಿ ಮಾಡಿ ದೇವರ ಮಗುವಾಗಿ, ಮಗಳಾಗಿ, ಮಗನಾಗಿ ಸೇರಿಸಿಕೊಂಡ್ರಲ್ಲ, ಸ್ತೋತ್ರ. ಒಂದು ಮಾತು ಹೇಳ್ತೀರಾ? ಸ್ವರ್ಗವೆಂಬ ಆ ಸ್ಥಳದಲ್ಲಿ ನಮ್ಮ ಹೆಸರು ಬರೆಯಲಿಕ್ಕಾಗಿ ನಮ್ಮನ್ನು ನೋಡಿದ್ರಲ್ಲ ದೇವರು, ಏಸಪ್ಪ ನಿಮಗೆ ಸ್ತೋತ್ರ. ನಾನು ಯೋಗ್ಯತೆಯಿಂದ ಬಂದಿಲ್ಲ, ನಾನೇನೋ ಚಿಕ್ಕ ವಯಸ್ಸಿಂದಲೇ ನಾನು ಏಸಪ್ಪನ ಮಗಳಂದೇಳಿ ಹೇಳ್ಕೊಂಡು ಬಂದಿಲ್ಲ. ಅಕಸ್ಮಾತ್ತಾಗಿ ಒಂದು ರೋಗದಲ್ಲಿ, ಒಂದು ಕಷ್ಟದಲ್ಲಿ, ಯಾವುದೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ರೀತಿಯಾಗಿ ಯಾವುದೋ ಒಂದು ಕಷ್ಟದ ನೋಡುವಾಗ ಆಲಯ ಹುಡುಕಿ ಬಂದಿದೆ. ಏಸಪ್ಪ, ನೀನು ನನ್ನ ಕರ್ಕೊಂಬಂದು ನಿನ್ನ ಮಗಳಾಗಿ ಮಾರ್ಪಡಿಸಿದೆಯಲ್ಲ, ಮಗನಾಗಿ ಮಾರ್ಪಡಿಸಿದಿರಲ್ಲ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲುಯ್ಯ. ಹೃದಯಪೂರ್ವ ನೀವು ಸ್ತೋತ್ರ ಹೇಳಿದರೆ ನಿಮ್ಮ ಮುಖದಲ್ಲಿ ಕಲೆ ಬರುತ್ತದೆ. ಹಾಲೆಲುಯ್ಯ. ಸಾವಿಂದ ತಪ್ಪಿಸಿದ್ರಲ್ಲ ಸ್ತೋತ್ರ ಅಂತ ಹೇಳಿದ್ರೆ ಮುಖ ನಗಿ ಬರುತ್ತದೆ. ಹಾಲೆಲುಯ್ಯ. ಇಲ್ಲದ್ರೆ ಮೂಳೆ ಕೂಡ ಕರಗೋ ಸಮಯ ಆಯಿತು. ಹಾಲೆಲುಯ್ಯ. 20 ಅಲ್ಲ 21 ಸ್ತೋತ್ರ. ಎಷ್ಟು ಅದ್ಭುತ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ, ನನಗೂ ಮಾಡಿದ್ದಾರೆ, ನಿಮಗೂ ಮಾಡಿದ್ದಾರೆ, ಯಾರಿಗೂ ಕೊರತೆ ಮಾಡಿಲ್ಲ ದೇವರು. ಹಾಲೆಲುಯ್ಯ. ನಗೀತಾ ದೇವರಿಗೆ ಒಂದು ಸ್ತೋತ್ರ ಮಾಡಿ. ನಗಿಯೋದು ಮರೆತ ಎಷ್ಟೋ ಜನ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ನೋಡಿ ನಗಿದ್ರ ಎಲ್ಲ ಸೇರಿಸ್ಕೊಡ್ತಾರೆ. ಹಾಲೆಲುಯ್ಯ. ಅವ್ರನ್ನ ಇವ್ರನ್ನ ನೋಡಬೇಡ, ನಿಮ್ಮ ಪರಿಸ್ಥಿತಿ ನೋಡಬೇಡ, ಹೊಡೆದವ್ರನ್ನ ನೋಡಬೇಡ, ಬೈದವ್ರು ನೋಡಬೇಡ, ಹಿಂಸೆ ಕೊಟ್ಟವ್ರು ನೋಡಬೇಡ, ನಷ್ಟ ಆಗಿದೆ ನೋಡಬೇಡ, 2ರಷ್ಟು ತಿರುಗಿ ಕೊಡುವಲಿಕ್ಕೆ ಸಕ್ತನಾದವ ನೋಡೋಣ. ಹಾಲೆಲುಯ್ಯ. ಫಸ್ಟ್ ಬೇಜಾರಾಯಿತು, ಈ ಕಡೆ ಬಂದೆ. ಅಲ್ಲ, ಎಲ್ಲ ಒಳ್ಳೇದಲ್ವಾ ಮಾಡೋದು ದೇವರು. ನಾನು ಟೀಚ್ ಮಾಡಿದೆ, ಒಳ್ಳೆಯದೇ ಆಗೋದು, ಎಲ್ಲ ಒಳ್ಳೆಯದಕ್ಕಾಗಿ, ಎಲ್ಲ ಒಳ್ಳೆಯದಕ್ಕಾಗಿ, ಎಲ್ಲ ಒಳ್ಳೆಯದಕ್ಕಾಗಿ, ಎಲ್ಲ ಒಳ್ಳೆಯದಕ್ಕಾಗಿ. ಹಾಲೆಲುಯ್ಯ. ಕೆಲಸ ಮುಗಿಯಿತು. ಇವತ್ತು ಎಷ್ಟು ಕೆಲಸ ಆಗಬೇಕು ಅಷ್ಟು ಕೆಲಸ ಆಯಿತು. ನಮ್ಮಲ್ಲಿ ಒಂದು ವೇಳೆ ದುರಾತ್ಮ ಒಂದು ಮರವು ಕೊಟ್ಟು ನೆನಪಿಲ್ಲದ ಮಾಡಿ ಏನೇನೋ ಮಾಡ್ತಾರೆ, ಆದರೆ ನಾವು ಸ್ತೋತ್ರ ಮಾಡುವಾಗ ಅದರಿಂದ ಮೇಲೆ ಬರ್ತೀರಾ. ಹಾಲೆಲುಯ್ಯ, ಹಾಲೆಲುಯ್ಯ. ಕರ್ತನ ದೇವರೇ, ಮಗನಿಗಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಆಲಯದಲ್ಲಿ ದೇವರೇ ಒಂದು JCB ಎತ್ಕೊಂಬಂದು ಎಷ್ಟೋ ಸಲ ಆಲಯ ಕೆಲಸ ಮಾಡಿಕೊಟ್ಟೆ ಈ ಮಗನು
ಕರ್ತನೇ, ಮಗನ ಮುಖಾಂತರ ನಿನ್ನ ನಾಮ ಮಹಿಮೆಯಾಗಲಿ ಅಪ್ಪ. ಮಗನ ಜೀವನದಲ್ಲಿ ತಿಳಿಯದೆ ತಿಳಿದು ಬಂದ ತಪ್ಪುಗಳು ಪಾಪಗಳು ದಯವಿಟ್ಟು ಕ್ಷಮಿಸು ಸ್ವಾಮಿ. ನಾವೆಲ್ಲ ಚೆನ್ನಾಗಿ ಕೂತ್ಕೊಳ್ಳುವಾಗ ಈ ಮಗನು ನೋವು ತಿಂದ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಈ ಮಗನು ನರಳಾಡುತ್ತಾ ಇದ್ದಾರಲ್ಲ, ಎಸಪ್ಪ ನಿಮಗೆ ಸ್ತೋತ್ರ. ನಮ್ಮ ಥರ ಎಲ್ಲರ ಥರ ಕಾಲುಗಳು ಕೈಗಳು ನೋವು ಎಲ್ಲ ಬಿಟ್ಟು ಹೋಗಲಿ ದೇವರೇ. ನಿನ್ನ ಮಗನಲ್ಲಿ ಈ ವಾಯುಮಂಡಲ ಸೇನೆಗೆ ಅಧಿಕಾರವಿಲ್ಲ. ವಾಯುಮಂಡಲ ಸೇನೆ ಮಗನ ಬುದ್ಧಿಮಂಡಲಗಳಲ್ಲಿ ಕಿಡಿಲಿಕ್ಕೆ ಅಧಿಕಾರ ಇಲ್ಲ. ಇವರ ಬುದ್ಧಿಮಂಡಲಗಳಲ್ಲಿ ಯೇಸುವಿನ ರಕ್ತ ಹಾಕಿ ಪ್ರಾರ್ಥಿಸುತ್ತೇನೆ. ಬುದ್ಧಿಮಂಡಲದಲ್ಲಿ ಯೇಸು ರಕ್ತ, ಯೇಸು ರಕ್ತದಿಂದ ಈ ಬುದ್ಧಿಮಂಡಲವು ಬಂಧಿಸಲ್ಪಡಲಿ. ಕರ್ತನಿಗಾಗಿ ಮಗನು ಉಪಯೋಗವಾಗಲಿ. ಈ ಮಗನು ಹೋಗುವಾಗಲೂ ಬರುವಾಗಲೂ ದೇವರ ಸಾನ್ನಿಧ್ಯ ಉಂಟಾಗಲಿ. ಫೈರ್ ಫೈರ್ ಅಶುದ್ಧ ಬಾಧಗಳೇ ಬಿಟ್ಟು ತೊಲಗು. ನೋವಿನ ಆತ್ಮನೆ ಬಿಟ್ಟು ತೊಲಗು. ಮೈಟಿ ನೇಮ್ ಆಫ್ ಜೀಸಸ್. ಮಹಿಮೆ ಯೇಸುವಿಗೆ, ಮಹಿಮೆ ಯೇಸುವಿಗೆ, ಮಹಿಮೆ ಯೇಸುವಿಗೆ. ಸ್ಪರ್ಶಿಸು ಕರ್ತನೆ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಕರ್ತನೆ, ನೀವು ಅದ್ಭುತ ಮಂದಿರಿಯಾಗಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ. ಕಾಲು ಸೌಖ್ಯ ಆಯಿತು, ಇನ್ನು ಏನು ಬೇಕಾದ್ರೂ ಮಾಡ್ಬೋದು. ಎದ್ದು ನೋಡಿ, ತಾನಾಗಿ ಅದು ಅಲ್ಗಾಡ್ತಾ ಇತ್ತು. ಕಾರು ಫ್ರೀ ಆಯಿತು. ಎದ್ದು ನೋಡಿ, ಮಾಡೋಕ್ಕೆ ಬರಲ್ಲ. ಸ್ತೋತ್ರ. ಪರವಾಗಿಲ್ಲ, ಈಗ ಏನು ನೋವೇನಿಲ್ಲ. ಈಗ ಓಡೋ ಮುಂದಾಗೆ ಇಲ್ಲ. ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಆ ತಿಂಗಳಲ್ಲಿ 12 ತಾರೀಕಿಗೆ JCBದು ಬಕೆಟ್ ಹಿಂದುಗಡೆಯಿಂದ ಹಿಂಗೆ ಎತ್ತಿ ಹಿಡ್ಕೊಂಡು ಬಿಟ್ಟಿದ್ದೆ. ಅದಕ್ಕೆ ಒಂದು 4 ಕಡೆಯಿಂದ ಹೈಟ್ ಇತ್ತು. ಅದು ಅದ್ರ ಕೆಳಗಡೆ ಕುತ್ಕೊಂಡ್ಗೇಸಿ ನಾನು ಬೋಲ್ಟ್ಗಳು ಟೈಟ್ ಮಾಡ್ತಾಯಿದ್ದೆ. ನಮ್ಮ ಓನರ್ ಮಗ JCB ಒಳಗಡೆ ಯಾವಾಗ ಕುತ್ಕೊಂಡಿದ್ದ ನಾನು ನೋಡೇ ಇಲ್ಲ, ಗಮನ ಕೊಟ್ಟಿಲ್ಲ. ಅವನು ಜೋರಾಗಿ ಲಿವರ್ ತಳ್ಳಿಬಿಟ್ಟ. ನನ್ನ ತಲೆ ಇದು ಭುಜ ಬಚಾವ್ ಮಾಡ್ಕೊಂಡೆ, ಕಾಲು ಬಚಾವ್ ಮಾಡೋಕ್ಕಾಗಿಲ್ಲ. ಸೀದಾ ಬಂದ್ಗೇಸಿ ಅದು ವೇಟು ಅಮ್ಮಮ್ಮ ಅಂತಂದರೆ ಒಂದು 400-500 kg ಇರುತ್ತೆ. ಅದು ಸೀದಾ ಬಂದು ನನ್ನ ಕಾಲ ಮೇಲೆ ಕುತ್ಕೊಂಡ್ಬಿಟ್ಟಿತು. ಆಮೇಲೆ ನಾನು ತಳಗೆ ಬಿದ್ದು ಒದ್ಲಾಡ್ತಾ ಇದ್ದೆ. ಎಲ್ಲ ಮೂಳೆ ಕಟ್ಟಾಗಿರ್ತದೆ, ಕಾಲು ಕಟ್ಟಾಗಿರ್ತದೆ ಅಂತ ಹಾಸ್ಪಿಟಲ್ಗೆ ಎತ್ಕೊಂಡೋದ್ರು. ಎಕ್ಸ್ರಾ ಮಾಡಿದರು, ಅದೇನೂ ಆಗಿರಲಿಲ್ಲ. ಒಳಗಡೆ ಒಂದು ಚರ್ಮ ಸ್ಕ್ರ್ಯಾಚ್ ಆಗಿದೆ, ಏನು ಪ್ರಾಬ್ಲಮ್ ಆಗೋಲ್ಲ. 8-9 ತಿಂಗಳ ಅವರು ರೆಸ್ಟಲ್ಲೇ ಇರಬೇಕು, ಕೆಲಸ ಮಾಡಬಾರ್ದು, ಇಲ್ಲಾಂದ್ರೆ ವಾಸಿ ಆಗಲ್ಲ ಅಂತ ಹೇಳಿದರು ಡಾಕ್ಟರು. ಆಮೇಲೆ ಯಾವಾಗ ಜಾಸ್ತಿ ನೋವಾಗೋದು, ಬಾತ್ರೂಮ್ ಕುಂದ್ರೋಕ್ಕೆ, ಇದು ಟಾಯ್ಲೆಟ್ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು. ಏನು ಮಾಡೋದು ಅಂತ ಮತ್ತೆ ಎಕ್ಸ್ರಾ ತೆಗೆದ್ವಿ. ಮತ್ತೆ ಏನು ಆಗಿಲ್ಲ ಅಂತಂದರು ಡಬಲ್ 2ನೇ ಸಾರಿ. ಆಮೇಲೆ 2ನೇ ಸಾರಿ ಹಾಸ್ಪಿಟಲ್ಗೆ ಹೋದಾಗ ಮಾತ್ರೆ ಇಂಜೆಕ್ಷನ್ ಇರುವ ಗಂಟ, ಅದು ಪವರ್ ಇರೋ ಗಂಟ ನೋವು ಇರ್ತಿರ್ಲಿಲ್ಲ. ಮತ್ತು ತಿರ್ಗಾ ನೋವು ಸ್ಟಾರ್ಟ್ ಆಗ್ತಿದ್ದು. ಹಂಗೆ ಹಾಗೆ ಸುಮಾರು ಬೇಜಾರಾಗೋಯ್ತು. ಇವತ್ತು ನಮ್ಮ ಮನೆಯವರು ಬೈದರು, ಏನು ಹಿಂಗೆ ಕುಟ್ಕೋತ ತಿರುಗಾಡ್ತಿದ್ದಿ, ಹಂಗೆ ಹಿಂಗೆ ನಡಿ, ಇವತ್ತು ಅಮಸ್ ಪ್ರೇಯರ್ ಅದ, ಪ್ರೇಯರ್ ಮಾಡಿಸ್ಕೊಂಬರೋಣ. ಅದೊಂದು ದಿವಸ ಲಾಸ್ಟ್ ಟೈಮ್ ನೋಡಪ್ಪ, ನಿನಗೆ ನಂಬಿಕೆ ಬಂದರೆ ಬಾ, ಇಲ್ಲಾಂದರೆ ಬರಬೇಡ ಅಂತಂದರು. ನಾನು ನಡೆಯಮ್ಮ ಸರಿ, ಇಲ್ಲಿ ಕೆಲಸನೂ ಆದಂತ ಹೇಳಿದ್ರಲ್ಲ, ಬಂದು ಬಡಿತಿ. ಇಲ್ಲಿ ಬಂದ ಮೇಲೆ ನನಗೆ ಕುತ್ಕೋಕ್ಕಾಗಿಲ್ಲ. ನಾನು ಸ್ವಲ್ಪ ಒಂಚೂರು ಕೆಲಸ ಮಾಡಿದೆ. ಈಗ ಫಾಸ್ಟರಮ್ಮ ಸ್ವಲ್ಪ ಪ್ರೇಯರ್ ಮಾಡಿದ ಮೇಲೆ ನನ್ನ ಕಾಲು ತುಂಬ ವಾಸಿಯಾಗೋಗಿದೆ. ತುಂಬ ತುಂಬ ಸ್ತೋತ್ರಗಳು ದೇವರು. ಹಾಲೆಲೂಯಾ. ಯೇಸು ವಾಸಿ ಮಾಡಿದ್ರೆ ಬ್ರದರ್. ಪಾಸ್ಟ್ರಮ್ಮ ಪಾಸ್ಟ್ರಪ್ಪ ಯಾರೂ ವಾಸಿ ಮಾಡಲ್ಲ. ಯೇಸು ಒಬ್ಬರೇ ವಾಸಿ ಮಾಡಿದು. ಯೇಸುವನ್ನು ಪ್ರೀತಿಸಿರಿ. ಏಸಪ್ಪವನ್ನು ಪ್ರೀತಿಸ್ಬೋದಾ? ಯಾರ ಮೇಲೆ ಕೋಪ ಮಾಡ್ತೀರಾ? ಇಷ್ಟು ಪ್ರೀತಿ ಮಾಡುವ ಏಸಪ್ಪನ್ನು ಪ್ರೀತಿಸಿರಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಸಪ್ಪ ನಿಮ್ಮನ್ನು ಪ್ರೀತಿಸ್ತೇನೆ. ಒಂದು ಸಾರಿ ಹೇಳ್ತೀರಾ? ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತೇನೆ, ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ಇವ್ರನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಬಿಟ್ಟೆ ಏಸಪ್ಪ. ಆದರೆ ನನಗೆ ನೀವೆಷ್ಟು ಉಪಕಾರ ಮಾಡಿದೆ. ನಾನು ಯಾರನ್ನೂ ನೋಡಲ್ಲ, ನಿಮ್ಮನ್ನು ಮಾತ್ರ ನೋಡ್ತೀನಿ. ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ, ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ. ಒಂದು ಸಾರಿ ಅರಿಕೆ ಮಾಡಿ, ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ, ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ, ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ, ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ, ನಿಮ್ಮನ್ನು ಪ್ರೀತಿಸುತ್ತೇನೆ ಏಸಪ್ಪ. ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತೇನೆ. ಪವಿತ್ರಾತ್ಮನೇ 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 ನಿಮ್ಮನ್ನು ಪ್ರೀತಿಸುತ್ತೇನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಯೇಸು ಇದ್ದರೆ ಎಲ್ಲ ಬಂಡೆ, ಎಲ್ಲ ಪರ್ವತ, ಎಲ್ಲ ಬೆಟ್ಟೆ ಸಮಭೂಮಿ ಆಗುತ್ತೆ. ಹಾಲೆಲೂಯಾ. ಆದ್ದರಿಂದ ಯಾರಿಲ್ಲದ್ರೂ ಬೇಜಾರು ಮಾಡಬೇಡ. ಯಾರು ಪ್ರೀತಿಸಲಿಕ್ಕಿಲ್ಲದರೂ ದುಃಖ ಪಡಬೇಡ. ಹಾಲೆಲೂಯಾ.
ಯಾರು ನಾವು ಒಳ್ಳೆಯದು ಮಾಡುವಾಗಲೂ ನಮಗೆ ದ್ರೋಹ ಮಾಡಿದ್ರು ಬೇಜಾರು ಮಾಡಬೇಡ. ಹಲ್ಲೆಲೂಯಾ. ನಾವು ಒಳ್ಳೆಯದು ಮಾಡಿಬಿಟ್ಟು ನಾವು ಆಸೆ ಪಡೋದು ಅವರಿಂದ ಒಂದು ಸಂತೋಷವಾದ ನಗಿ, ಸಂತೋಷವಾದ ಒಂದು ಮಾತು, ಆವಾಗ ನಮಗೆ ದುಃಖ ಬರುತ್ತೆ. ಆಸೆ ಪಡಬೇಡ. ಏಸಪ್ಪ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವರೆಂದಿಗೂ ನಮ್ಮನ್ನು ಕೈ ಬಿಡಲ್ಲ. ದುಃಖಪಟ್ಟರೆ ನಮಗೆ ಕಣ್ಣೀರು ಹರಿಸ್ತಾರೆ. ಮರಿಯಳು ಅಳುವಾಗ ಯೇಸು ಸ್ವಾಮಿ ಹತ್ತಿರ ಹೋಗಿ ಹೇಳಿದ್ರು, ಮರಿಯಳೇ, ನಾನು ಸ್ವರ್ಗ ರಾಜ್ಯಕ್ಕೆ ಹೋಗಿಲ್ಲ, ತಂದೆಯ ದೇವರ ಬಳಿಗೆ ಹೋಗಲಿಕ್ಕೆ ಮುಂಚೆ ನಾನು ನಿನ್ನ ಬಳಿ ಬಂದಿದ್ದೀನಿ, ನನ್ನನ್ನು ಮುಟ್ಟಬೇಡ ಅಂದ. ಅಳುವ ಮರಿಯಳ ಕಣ್ಣೀರು ನೋಡಿ ಯಾರೂ ಇಲ್ಲ. ಮುಂಚಾನೆಯಲ್ಲಿ ಎಲ್ಲ ಸಹೋದರರು ಶಿಷ್ಯರು ಮನೆಯೊಳಗಡೆ ಮಲ್ಕೊಂಡಿದ್ದಾರೆ. ಅದು ಭಯಪಟ್ಟು ಕದ ಹಾಕಿಕೊಂಡಿದ್ದಾರೆ. ಮರಿಯಳು ಮುಂಜಾನೆ ಎದ್ದು ಸ್ಮಶಾನಕ್ಕೆ ಓಡೋಡಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಮುಂಜಾನೆ ಎದ್ದು ಯೇಸುವನ್ನು ನೋಡಲಿಕ್ಕೆ ಓಡುವ ಮರಿಯಳು, ಪೇತ್ರನು, ಯೋಹಾನನು ಇದ್ದೀರಾ? ಅಳುವ ಮರಿಯಳನ್ನು ಬಿಡದ ಒಂದು ಏಸಪ್ಪ ಇದ್ದಾರೆ. ಹಲ್ಲೆಲೂಯಾ. ನೀವು ಯಾರನ್ನು ನೋಡಿ ಏನೂ ಬೇಜಾರು ಮಾಡಿಕೊಂಡು ಸಪ್ಪಗಾಗಬೇಡ. ನೀನು ಅದು ನೋಡೋದೇ ಬೇಡ. ನಾನು ಕರೆದಿದ್ದಾನೆ, ನಾನು ನಡೆಸ್ತೀನಿ, ನನ್ನನ್ನು ನೋಡು. ಹಲ್ಲೆಲೂಯಾ. ನಿಮಗೂ ನನಗೆ ಕೊಟ್ಟ ಆ ವಾಕ್ಯ ನಿಮಗೆ ಹೇಳ್ತೀನಿ, ಯಾರನ್ನು ನೋಡಬೇಡ, ಯಾವ ಮಾತು ಕಿವಿ ಕೊಡಬೇಡ, ಏಸಪ್ಪ ನೋಡು. ಪೇತ್ರನ ಥರ ಅಯ್ಯೋ ತೆರೆಗಳಿಷ್ಟು ಮೇಲೆ ಬರ್ತಾ ಇದೆಯಲ್ಲ, ಈ ತೆರೆಗಳು ನನ್ನ ಮೇಲೆ ಬರುತ್ತದೋ, ಅಯ್ಯೋ ನಾನು ಬಂದಿದೆಯಲ್ಲ, ತೆರೆಗಳನ್ನು ನೋಡಿ 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 ಏಸಪ್ಪ ಮುಂದೆ ಬಾಪ ಅಂತ ಕರೀತಾ ಇದ್ದಾರೆ. ಆದರೆ ಅಲ್ಲಿಗೆ ನೋಡಿಲ್ಲ, ಇಲ್ಲಿಗೆ ನೋಡಿದೆ, ಅಷ್ಟು ನೋಡಿದೆ, ಆಮೇಲೆ ಈ ಕಡೆ ನೋಡಿದೆ, ಮುಳುಗಿ ಹೋಯಿತು. ನಾವು ಕೂಡ ಅನೇಕರು ಸುತ್ತಲೂ ನೋಡಿ ಮುಳುಗುತ್ತಾ ಇದ್ದೀರಾ. ನಾವೂ ಕೂಡ ಮುಳುಗೋ ಪರಿಸ್ಥಿತಿಯಲ್ಲಿತ್ತು. ಆದರೆ ಏಸಪ್ಪ ಹೇಳಿದ್ರು, ನೀನು ಆ ಕಡೆ ಈ ಕಡೆ ನೋಡಬೇಡ, ಆಚೆ ಈಚೆ ನೋಡಿದರೆ ಮುಂದೆ ಹೋಗೋದಿಲ್ಲ, ಆದರೆ ಭಂಗವಿಲ್ಲದೆ ಓಡಿದರೆ ಕಿರೀಟವನ್ನು ಪಡ್ಕೊಳ್ಬೋದು. ಹಲ್ಲೆಲೂಯಾ. ಆಚೆ ಈಚೆ ನೋಡಬೇಡ, ಅವರಿವರನ್ನು ನೋಡಬೇಡ. ಮನೆಯಲ್ಲೇ ಒಂದು ವೇಳೆ ನಾವು ಹೇಳೋದು ಕೇಳೋದು ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಪಕ್ಕದವರು ಇರ್ಬೋದು, ಯಾರ್ಯಾರು ರಿಲೇಷನ್ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಏನು ನೋಡಬೇಡ. ಯಾರು ನೋಡಬೇಕು? ಯೇಸುವನ್ನೇ ದೃಷ್ಟಿಸು. ನನಗೋಸ್ಕರ ರಕ್ತ ಕೊಟ್ಟವರಿದ್ದಾರಲ್ಲ, ನೀವೆಲ್ಲ ಕೈ ಬಿಟ್ಟರು, ಯೇಸು ನನಗಿದ್ದಾರೆ. ಹಲ್ಲೆಲೂಯಾ. ನನ್ನನ್ನು ಯಾವತ್ತೂ ಕೈ ಬಿಡದ ಕರ್ತ ನನಗಿದ್ದಾರೆ, ಎಂದಿಗೂ ತಳ್ಳಿಬಿಡದ ಯೇಸು ನನಗಿದ್ದಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ನನಗೆ ಯೇಸು ಇದ್ದಾರೆ, ನಿಮಗೂ ಯೇಸು ಇದ್ದಾರೆ. ಯಾರು ಕೈ ಬಿಟ್ಟರು ನನಗೆ ಯೇಸು ಇದ್ದಾರೆ ಹೇಳಿರಿ. ಯಾರು ಕೈ ಬಿಟ್ಟರು? ಯಾರು ಕೈ ಬಿಟ್ಟರು? ಯೇಸು ನನ್ನನ್ನು ಕೈ ಬಿಡಲ್ಲ ಹೇಳಿದ್ರಾ? ಯಾರು ಕೈ ಬಿಟ್ಟರು? ಯೇಸು ಕೈ ಬಿಡಲ್ಲ. ಹಲ್ಲೆಲೂಯಾ. ನನ್ನನ್ನು ಕೈ ಬಿಡಲ್ಲ, ನಿಮ್ಮನ್ನು ಕೈ ಬಿಡಲ್ಲ. ಹಲ್ಲೆಲೂಯಾ. ಹೇಳಿ, ನನ್ನನ್ನು ಕೈ ಬಿಡಲ್ಲ, ನಿಮ್ಮನ್ನು ಯೇಸು ಕೈ ಬಿಡಲ್ಲ. ಪೌಲಶೀಲರ ಬಗ್ಗೆ ಹೇಳ್ಕೊಂಬಂದೆ, ಸಮಯ ಇಲ್ಲದಕ್ಕೋಸ್ಕರ ನಾನು ಅದು ಶಾರ್ಟ್ ಮಾಡಿದೆ. ಆದರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಅವರೊಂದು ಒಳ್ಳೆ ಕಾರ್ಯ ಮಾಡುವಾಗ, ಸೇವೆಯಲ್ಲಿ ಒಂದು ಸ್ಟೆಪ್ ಮಾಡುವಾಗ ಅವರಿಗೆ ಒಂದು ಹೋರಾಟ ಬಂದಿತ್ತು. ಏನಂದರೆ ಆ ವಾಯುಮಂಡಲ ಸೇನೆಗೆ ಕೋಪ ಬಂದು ಆ ಯಜಮಾನರನ್ನು ಎಬ್ಬಿಸಿಬಿಟ್ಟು ಅವರನ್ನು ಹಿಡ್ಕೊಂಡು ಹೊಡೆದು ಸೆರೆಮನೆಯಲ್ಲಿ ಹಾಕಿದರು. ಅವರ ಕೈಗಾಲುಗಳನ್ನು ಕೋಳದಿಂದ ಬಂಧಿಸಿ ಅವರನ್ನು ಸೆರೆಮನೆಯಲ್ಲಿಟ್ಟಿದ್ರು. ಆದರೆ ಅರ್ಧರಾತ್ರಿ ಆಗುವಾಗಲೂ ಪೌಳ ಶೀಲರಿಗೆ ಏನಾಗಿಲ್ಲ, ನಿದ್ರೆ ಬರಲಿಲ್ಲ. ಹಲ್ಲೆಲೂಯಾ. ಎಲ್ಲ ಜಜ್ಜಿ ಹೊಡೆದು ಕೈಯು ಕಾಲೆಲ್ಲ ಕೆಟ್ಟಾಕಿಟ್ಟಿದ್ರೆ ನಿದ್ರೆ ಬರುತ್ತಾ? ನಿದ್ರೆ ಬಂದಿಲ್ಲ. ಆದರೆ ಅವರು ನಿದ್ರೆ ಬರದಿರುವಾಗ ಕೋಪ ಮಾಡಿಕೊಂಡಿಲ್ಲ. ಯಾಕೆ ಈ ಸೇವೆಗೆ ಹೋಗಿ ಹಿಂಗೆ ಆಯ್ತು ಎಂದಲ್ಲಿ ಏನೂ ಹೇಳಿಲ್ಲ. ಅವರನ್ನು ತೀರ್ಮಾನ ಮಾಡಿದೆ, ಸರಿ ನಿದ್ರೆ ಅನ್ನೂ ಬರ್ತಾ ಇಲ್ಲ, ಪ್ರೇಯರ್ ಮಾಡಿಬಿಡೋಣ, ಫಸ್ಟ್ ಆರಾಧನೆ ಮಾಡೋಣ, ಆಮೇಲೆ ಪ್ರಾರ್ಥನೆ ಮಾಡೋಣ. ಏನು ನೋಡಿದ್ರೆ ಏನಿಲ್ಲ, ಒಳ್ಳೆ ಸರ್ಪಳಿ ಇತ್ತು, ಹಿಂಗೆ ಹೊಡೆದ್ರೆ ಟಂಗ್ 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 ಅಂದ ಸೌಂಡು. ಅವರು ಹೇಳಿದ್ರು, ಅವರಿಗೆ ಶರೀರದಲ್ಲೆಲ್ಲ ನೋವು, ವೇದನೆ. ಅದಕ್ಕೆ ಅವರು ಏನು ಹೇಳಿದ್ರು, ಯೇಸುವಿನ ನಾಮದಲ್ಲಿ ಓ ಸ್ತೋತ್ರ 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 ಅಂದೇಳಿ ಅವ್ರದ್ದು ಒಂದೊಂದು ಸ್ತೋತ್ರಕ್ಕೂ ಒಂದೊಂದು ಕಿಂಡಲ್ ವೆಯ್ಟ್ ಇತ್ತು. ಹಲ್ಲೆಲೂಯಾ. ನಾನು ಹೇಳೋದು ಸುಳ್ಳಲ್ಲ, ಅಷ್ಟು ಕಿಂಡಲ್ ವೆಯ್ಟಲ್ಲಿ, ಕಿಂಡಲ್ ಅಂತಲೇ ಹೇಳೋದು, ಕಿಂಡಲ್ ವೆಯ್ಟಲ್ಲಿ ಅವರು ಹಾಡಾಡಿದಕ್ಕೆ ಅಸ್ಥಿವಾರ ಕದಲಿತು. ಹಲ್ಲೆಲೂಯಾ. ಕಷ್ಟ ನಷ್ಟ ಶೋಧನೆ ಬರುವಾಗ ಹಾಡಾಡಿ ದೇವರನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ಆರಾಧನೆ ಮಾಡುತ್ತಿರುವಾಗಲೂ, ಸ್ತುತಿ ಸ್ತೋತ್ರ ಮಾಡುತ್ತಿರುವಾಗಲೂ ಎಲ್ಲ ಸರ್ಪಳಿಗಳು ಬಿಚ್ಚಿ ಹೋಗುತ್ತದೆ. ಪೌಳಶೀಲರ ಸರ್ಪಳಿ ಬಿಚ್ಚಿ ಹೋಯಿತು, ಸೆರೆಮನೆಯ ಅಸ್ಥಿವಾರ ಕದಲಿದೆ. ಹಲ್ಲೆಲೂಯಾ. ಹೊಡೆದು ಕರ್ಕೊಂಡೋಗಿ ಇಟ್ಟ. ಅವರು ಹೇಳ್ತಾರೆ, ಬೆಳಕು ಕೊಡಿ ಯಜಮಾನರೇ,
ಎಂದೆಂದ ಕೆಟ್ಟ ಮಾತು ಕರೆದ್ರು ಮಾರನೇ ದಿವಸ ಇವತ್ತು ಹೇಳ್ತಾರೆ, ಯಜಮಾನರುಗಳೇ ಹಲ್ಲೆಲೂಯಾ. ನಿನ್ನೆ ಕೆಟ್ಟವರು, ಇವತ್ತು ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ ಮಾಡುವ ಮಕ್ಕಳು. ಇವತ್ತು ಅವರು ಹೀಯಾಳಿಸಿದ್ರು, ನಾಳೆ ಯಜಮಾನರನ್ನು ಹೇಳುವ ಒಂದು ಸಮಯ ಕೊಡುತ್ತಾರೆ ದೇವರು. ಹಲ್ಲೆಲೂಯಾ. ನೀವು ಯಾವುದೇ ವಿಷಯದಲ್ಲೂ ಕಷ್ಟ ಬಂದರೆ ಸೋತೋಬೇಡ. ವಾಯುಮಂಡಲ ಸೇಲ ಹೋರಾಡುತ್ತಾ ಇಂದ ಅರ್ಥ ಮಾಡ್ಕೊಳ್ಳಿ. ನೀವು ಮುಷ್ಟಿ ಯುದ್ಧ ಮಾಡೋಕ್ಕಾಗಲ್ಲ, ಕೈಯಿಂದ ಯುದ್ಧ ಮಾಡೋಕ್ಕಾಗಲ್ಲ. ಸ್ತುತಿ ಸ್ತೋತ್ರ ಎಂಬ ಯುದ್ಧ ನಿಮ್ಮ ಆಯುಧವಾಗಿರಲಿ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಬಂದಿರೋದ ಒಳ್ಳೆಯದಕ್ಕಾದರೂ ಕೆಟ್ಟದಕ್ಕಾದರೂ ಸ್ತುತಿಸಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗಲೂ ಸ್ತುತಿಸಿರಿ, ಎಲ್ಲವುಗಳಿಗಾಗಿ ಸ್ತೋತ್ರ ಮಾಡಿರಿ. ಎಲ್ಲವನ್ನು ನೋಡುವ ದೇವರು ಬಾಕಿ ಇರೋದು ಕೂಡ ನಿಮಗೆ ಸೇರಿಸಿ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲಶೀಲರು ಆರಾಧನೆ ಮಾಡ್ತಾರವಾಗ ಅವರ ಸರ್ಪಳಿಗಳು ಕಳಚಿ ಬಿದ್ದವು. ಆಕಾಶ ಮಂಡಲದಲ್ಲಿ ಇದ್ದ ದುರಾತ್ಮ ಸೇನೆಗಳು ಅವರನ್ನು ಕಟ್ಟಿ ಹಾಕಿ ಖುಷಿ ಪಡ್ತಾ ಇತ್ತು. ಆದರೆ ಇವರ ಸ್ತೋತ್ರ ಕೇಳುವಾಗ ಅವರು ಏನು ಹೆಗರಿ ಹೋಯ್ತು. ಹಲ್ಲೆಲೂಯಾ. ಅವರು ಈ ಎಸೆದು ಬಿಟ್ಟಂಗೆ ಅವರು ಓಡೋಗಿದ್ದಕ್ಕೆ ಆ ಎಸೆದ ಶಬ್ದಕ್ಕೆ ಏನಾಯಿತು, ಅಸ್ಥಿವಾರ ಎಲ್ಲ ಕದಲೋಯ್ತು. ದೇವರ ಶಕ್ತಿ ಇಳಿದು ಬಂದಿದೆ, ಅಸ್ಥಿವಾರ ಕದಲಿದೆ, ಸರ್ಪಳಿಗಳು ಕಳಚಿ ಬಿದ್ದಿದೆ. ಅಸ್ಥಿವಾರ ಕದಲಿದೆ, ಸರ್ಪಳಿ ಕಳಚಿ ಬೀಳ್ತದ? ಭೂಕಂಪ ಬಂದರೆ ಯಾರ್ದಾದ್ರೂ ಸರ್ಪಳಿ ಕಾಲ್ ಚೈನ್ ಕಟ್ಟಾಗಿ ಬೀಳುತ್ತಾ, ಸರ ಕಟ್ಟಾಗಿ ಬೀಳುತ್ತಾ? ಸರ್ಪಳಿ ಅಂದರೆ ಇನ್ನೂ ಎಷ್ಟೋ ಶಕ್ತ. ಹಲ್ಲೆಲೂಯಾ. ಆದರೆ ನಮ್ಮ ದೇವರ ಶಕ್ತಿ ಬರುವಾಗ ನಮ್ಮಲ್ಲಿ ನಿಮ್ಮಲ್ಲಿ ಎಂದೆಂದ ಸರ್ಪಳಿಗಳಿದೆಯೋ ಎಲ್ಲವೂ ಕಳಚಿ ಬೀಳುತ್ತದೆ. ಅಸಾಧ್ಯವಾದದು ಒಂದೂ ಇಲ್ಲ. ಸ್ತೋತ್ರದಿಂದ ಅಸಾಧ್ಯವಾದ ಒಂದೂ ಇಲ್ಲ. ನಮ್ಮ ಶಕ್ತನಾದವನು ನಮ್ಮ ಜೊತೆಯಲ್ಲಿರುವಾಗ, ನಾವು ಹಾಡಾಡುತ್ತಾ ಇರುವಾಗಲೇ ನಂಬಿಕೆಯಿಂದ ಹಾಡೋಣ. ಅಸಾಧ್ಯವಾದದ್ದು ಒಂದೂ ಇಲ್ಲ. ನನ್ನ ಶಕ್ತನಾಗಿ ಮಾಡುವ ನನ್ನ ದೇವರಿಂದ ಅಸಾಧ್ಯವಾದ ಒಂದೂ ಇಲ್ಲ. ನೀವು ಆರಾಧನೆ ಮಾಡುತ್ತಿರುವಾಗಲೇ ಎಲ್ಲ ಸರ್ಪಳಿಗಳು ಕಳಚಿ ಬೀಳುತ್ತದೆ, ಎಲ್ಲ ಬಂಧನಗಳು ಮುರಿದು ಬೀಳುತ್ತದೆ, ಎಲ್ಲ ದುಷ್ಟಾತ್ಮ ಸೇನೆಗಳು ಕೆಡವಲ್ಪಡುತ್ತದೆ. ನೀವು ಇಲ್ಲಿ ಸ್ತೋತ್ರ ಮಾಡುವಾಗ ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲಿ ಶತ್ರು ಕಟ್ಟಾಕಿದೆಯೋ, ಎಲ್ಲೂ ಶತ್ರು ನಿಮಗೆ ಯುದ್ಧ ಮಾಡಿಟ್ಟಿದೆಯೋ ಆ ಸರ್ಪಳಿಗಳೆಲ್ಲ ಭೂಕಂಪವಾಗಿ ಬೀಳುತ್ತದೆ. ಸ್ತೋತ್ರ ಮಾಡಿ ವಿಶ್ವಾಸದಿಂದ ಕಣ್ಣುಗಳನ್ನು ಮುಚ್ಚುತ್ತಾ ವಿಶ್ವಾಸದಿಂದ ಆ ಹಾಡನ್ನು ನಾವು ಹಾಡೋಣ. ಅಸಾಧ್ಯವಾದದು ಒಂದು ಇಲ್ಲ, ನನ್ನ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದದು ಒಂದು ಇಲ್ಲ, ನನ್ನ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದದು ಒಂದು ಇಲ್ಲ, ನನ್ನ ಶಕ್ತನಾದವನ ಮುಖಾಂತರ. ಬುದ್ಧಿಗೆ ಮಿಗಿಲಾದ ಅದ್ಭುತ ಮಾಡಲು ನನ್ನ ದೇವರು ಶಕ್ತನು. ಬುದ್ಧಿಗೆ ಮಿಗಿಲಾದ ಅದ್ಭುತ ಅಸ್ಥಿವಾರ ಕದಲುತ್ತದೆ. ಸಾಧ್ಯ
ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವಿನಿಂದ ಎಲ್ಲ ಸಾಧ್ಯ, ಯೇಸುವಿನಿಂದ ಎಲ್ಲ ಸಾಧ್ಯ. ಯೇಸುವಿನಿಂದ ಹರಡುವ ದೇವರ ಶಕ್ತಿ, ಆ ಬಲ ಪ್ರಮಾಣಗಳು, ಓ ಬಲ ಶಕ್ತಿ, ಓ ಆ ಮಹಿಮೆಯಾದ ಅನುಭವಗಳು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ. ಯೇಸುವಿನಿಂದ ಎಲ್ಲ ಸಾಧ್ಯ, ಯೇಸುವಿನಿಂದ ಎಲ್ಲ ಸಾಧ್ಯ. ರೋಗ ದುಃಖಗಳು ಬಂದಿದ್ದರು ಒಂದು ಸ್ವಲ್ಪ ಕೂಡ ಭಯಪಡೋದಿಲ್ಲ. ನಾನು ಸ್ತೋತ್ರ ಮಾಡುವಾಗ ರೋಗ ದುಃಖ ಚಿಂತೆ ಭಾರ ವ್ಯಾಧಿ ಎಲ್ಲವೂ ಯೇಸುವಿನಿಂದ ನೀಗಿ ಹೋಗುತ್ತದೆ. ಓ ನಂಬುತ್ತೇವೆ 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 ನಂಬುತ್ತೇವೆ. ಶಬಾಲ ಬರಿ ಬಲದರ ಬರ ದೂರ ಬಾಬಾ. ಕರ್ತನೇ ನಿಮ್ಮನ್ನು ನಂಬುತ್ತೇವೆ, ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೇವೆ, ಭರವಸೆ ಇಟ್ಟಿದ್ದೇವೆ, ಭರವಸೆ ಇಟ್ಟಿದ್ದೇವೆ. ನಂಬುತ್ತಾ ಇದ್ದೇವೆ, ನಂಬುತ್ತೇವೆ ನಂಬುತ್ತೇವೆ ನಂಬುತ್ತೇವೆ. ಯೇಸುವೇ ನಂಬುತ್ತೇವೆ. ಶಬಾರಿ ಬಾದಿ ಬಾರಿ ಬಾದಿ ಕರ ಬರ ಬರ ಬಾಬಾ. ದೇವರಾತ್ಮನು 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 ದೇವರಾತ್ಮ ದೇವರಾತ್ಮನು ಚಾಲಿಸುವಾತ್ಮನು ಚಾಲಿಸ್ತಾ ಇದೆ ಚಾಲಿಸ್ತಾ ಇದೆ ಚಾಲಿಸ್ತಾ ಇದೆ. ರಿಸೀವ್ ದ ಫೈರ್, ರಿಸೀವ್ ದ ಫೈರ್, ರಿಸೀವ್ ದ ಫೈರ್, ರಿಸೀವ್ 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 ಫೈರ್ 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 ಫೈರ್. ಸೇರಿಸ್ಕೋ ಸೇರಿಸ್ಕೋ ಸೇರಿಸ್ಕೋ. ದೇವರ ಅಗ್ನಿ ಹರಡ್ತಾ ಇದೆ ಹರಡ್ತಾ ಇದೆ ಹರಡ್ತಾ ಇದೆ. ಮುಂದೆ ಇರೋ ನಿಂತಿರೋ ಮೇಲೆ ಇಲ್ಲಿ ಇಳಿಯುತ್ತಾ ಇರುವ ಅಗ್ನಿ, ಆ ಬೆಂಕಿ ಅವೇ ನಿಮ್ಮ ಮೇಲೆ ಹೊರಟು ಬರ್ತಾ ಇದೆ. ಮುಂದೆ ನಿಂತಿರೋ ಮೇಲೆ ಇಲ್ಲಿನ ಬೆಂಕಿ ಅವೇ, ಬೆಂಕಿ ಅವೇ, ಬೆಂಕಿ ಅವೇ. ಅಭಿಷೇಕದ ಬೆಂಕಿ ಹರಡಿ ಬರ್ತಾ ಇದೆ, ಹರಡಿ ಬರ್ತಾ ಇದೆ. ಸ್ವೀಕರಿಸ್ಕೊ, ಸ್ವೀಕರಿಸ್ಕೊಳ್ಳಿ, ಸ್ವೀಕರಿಸ್ಕೊಳ್ಳಿ. ರಿಸೀವ್ ದ ಫೈರ್, ರಿಸೀವ್ ದ ಫೈರ್, ರಿಸೀವ್ ದ ಫೈರ್, ರಿಸೀವ್ ದ ಫೈರ್. ಸಮರ್ಪಿಸುತ್ತೇವೆ ಸಮರ್ಪಿಸುತ್ತೇನೆ ಸಮರ್ಪಿಸುತ್ತೇವೆ. ದೇವರೇ ನೀವು ಅದ್ಭುತ ಮಾಡಿದಕ್ಕೆ ಸ್ತೋತ್ರ, ಮಹತ್ಕಾರ್ಯ ಮಾಡಿದಕ್ಕೆ ಸ್ತೋತ್ರ, ಅತ್ಯಂತ ಅದ್ಭುತವಾದ ಕಾರ್ಯಗಳು ಮಾಡಿದಕ್ಕಾಗಿ ಸ್ತೋತ್ರ, ಮಾಡಿದಕ್ಕಾಗಿ ಸ್ತೋತ್ರ. ಆ ಯೇಸುವಿನ ನಾಮದಲ್ಲಿ ಅದ್ಭುತಗಳು, ಓ ಮಿರಾಕಲ್ಸ್ ಮಾತ್ರ. ಸ್ತೋತ್ರ 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 ಸ್ತೋತ್ರ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಅಸಾಧ್ಯವಾದ ಒಂದು ಇಲ್ಲ. ಮತ್ತೊಂದು ಸಲ ಹೇಳೋಣ. ಅಸಾಧ್ಯವಾದದು ಒಂದು ಇಲ್ಲ ನನ್ನ ಶಕ್ತಾನದವನ ಮುಖಾಂತರ. ಅಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನ ಯೇಸುವಿನಿಂದ ಸಾಧ್ಯವೇ. ಕರ್ತನೇ ನಿಮಗೆ ಸ್ತೋತ್ರ ಅಪ್ಪ, ಪರಿಶುದ್ಧನೇ ನಿಮಗೆ ಸ್ತೋತ್ರ ರಾಜ. ಈ ಸಮಯವರೆಗೂ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮಗೆ ಬೇಕಾದ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸಂತೋಷಪಡಿಸಿ, ಮಕ್ಕಳೇ ಯಾರಿಲ್ಲದರೂ ಬೇಜಾರು ಮಾಡಬೇಡ, ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಿ ನಮ್ಮನ್ನು ಬಲಪಡಿಸಿ ನಿಮಗೆ ಕೋಟಾನುಕೋಟಿ ಸ್ತೋತ್ರ. ಎಲ್ಲರಿಗೂ ತಾಯಿ ತಂದೆಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನೀವು ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ. ವಾಯುಮಂಡಲ ಸೇನೆಗಳನ್ನು ಸ್ತುತಿಯಿಂದಲೂ ಸ್ತೋತ್ರದಿಂದಲೂ ಇವತ್ತಿನ ಜಯಿಸಲಿಕ್ಕಾಗಿ ಎಲ್ಲರಿಗೂ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮಗೆಲ್ಲರಿಗೂ ಮತ್ತು ಹೆಚ್ಚಾಗಿ ಸ್ತುತಿ ಸ್ತೋತ್ರವನ್ನು ಮಾಡುವಂತೆ, ನಿಮ್ಮ ಜೊತೆ ನಡೆಯುವಂತೆ, ವಾಯುಮಂಡಲ ಸೇನೆಗೆ ವಿರುದ್ಧವಾಗಿ ಯುದ್ಧ ಮಾಡುವ ತಿಳಿದುಕೊಂಡು ಎಲ್ಲದರಲ್ಲೂ ಜಯ ಹೊಂದುವಂತೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ವಾಕ್ಯ ಓದುವಂತೆ, ನಿಮ್ಮನ್ನು ಧ್ಯಾನಿಸುವಂತೆ, ಮಾಡಿದ ಉಪಕಾರ ನೆನೆಸಿ ಸ್ತೋತ್ರ ಮಾಡುವಂತೆ, ಸ್ತುತಿಗಳಲ್ಲಿ ಸ್ತೋತ್ರದಲ್ಲಿ ಓ ದೇವರೇ ಪೌಲ ಶೀಲರು ಸ್ತುತಿ ಸ್ತೋತ್ರ ಮಾಡುವಾಗ, ಆರಾಧನೆ ಮಾಡುವಾಗ ಆ ಸರ್ಪಳಿಗಳು ಕಳಿಸಿ ಬಿತ್ತು, ಆ ಮಕ್ಕಳ ವಿರುದ್ಧ ಸೆರೆಮನೆಯ ಅಸ್ಥಿವಾರ ಕದಲಿ ಅವರಿಗೆ ಬಿಡುಗಡೆ ಆಗಿದೆ. ಹಾಗೆ ಇವತ್ತಿಂದ ನಾವು ಸ್ತೋತ್ರ ಸ್ತುತಿಗಳು ಮಾಡಿ ನಮ್ಮ ಎಲ್ಲ ಸರ್ಪಳಿ, ನಮ್ಮ ಎಲ್ಲ ರೋಗ ಬಾಧೆ ಕಷ್ಟ ನಷ್ಟ ನೋವು ದುಃಖ ಏನಿದ್ರು ಆ ಸರ್ಪಳಿ ಕಳಚಿ ಬೀಳುವಂತೆ ಪ್ರಾರ್ಥಿಸುತ್ತೇವೆ. ದೇವರೇ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ನಿಮಗೆ ವಂದನೆ. ಎಲ್ಲ ಸ್ತುತಿ ಘನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆಯೇ. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ ಸ್ತೋತ್ರ. ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.
ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.